ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಸರಿ ಮಗಳೇ, ಈ ಸಲ ಟೆಂಡರ್ ನಮ್ದೆ. ಯೋಗ ಏನಕ್ಕ? ಅಲ್ಲಿ ನೋಡು. ರೀ, ನೀವು ಒಳ್ಳೆ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದೀರಾ. ಶ್ರೀಮಂತ್ ಏನೇ ಮಾತಾಡಿದ್ರು ನೀವು ಕೋಪ ಮಾಡ್ಕೋಬೇಡಿ. ಅವನೇನಾದ್ರೂ ಅಂದ್ರೆ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಆ ಕಿವಿಯಲ್ಲಿ ಬಿಟ್ಬಿಡಿ. ಒನ್ಸ್ ಅಗೈನ್ ಆಲ್ ದ ಬೆಸ್ಟ್ ಪಪ್ಪಾ. ಥ್ಯಾಂಕ್ ಯು ಮಗಳೇ. ನೀವು ಈ ಟೆಂಡರ್ನ ಗೆಲ್ಲೇಬೇಕು. ಈ ಪ್ರಪಂಚದಲ್ಲಿ ನಿಮ್ಮನ್ನ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಶ್ರೀಮಂತ, ಹೀಗೆ ರೋಡಲ್ಲಿ ನಿಂತ್ಕೊಂಡು ಕೂಗಾಡೋದು ಏನೋ ಚಂದ. ನೀನು ಅವ್ರನ್ನ ರೇಗಿಸೋದು, ಜಗಳ ಆಡೋದು ಇದೆಲ್ಲ ಬೇಕೇನೋ? ಬಾರ ಒಳಗೆ. ಏನು ಜಿ, ಮಗನ ಮೇಲೆ ಪ್ರೀತಿ ವಾತ್ಸಲ್ಯ ಉಕ್ಕಿ ಹರಿತಾ ಇದೆ. ಈ ದರ್ಪ ದೌಲತ್ತೆಲ್ಲ ಎಷ್ಟು ದಿನ ಅಂತ ನಾನು ನೋಡ್ತೀನಿ. ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ, ನಿಮ್ಮನ್ನೆಲ್ಲ ತಂದು ರೋಡಲ್ಲಿ ನಿಲ್ಲಿಸ್ಲಿಲ್ಲ. ಏಯ್, ನೀನ್ ಆಲ್ರೆಡಿ ರೋಡಲ್ಲೇ ನಿಂತಿದ್ಯಲ್ಲೋ. ಟೈರಿಗೆ ನಿಂಬೆಣ್ಣು ಸಿಕ್ಕಾಕೊಳ್ಳೋ ತರ ನಿಮ್ಮನ್ನೆಲ್ಲ ಕೇಸಲ್ಲಿ ಹೆಂಗ್ ಸಿಕ್ಕಾಕಿಸ್ತೀನಿ ನೋಡ್ತಾ ಇರಿ. ಏ ಶ್ರೀಮಂತ, ನೀನ್ ಯಾವಾಗ್ಲೂ ಬಡೂನಾಗೆ ಇರ್ತೀಯಾ, ನೆನ್ಪಿಟ್ಕೋ. ಗೆಲ್ತೀನಿ, ಈ ಕೇಸ್ ಗೆದ್ದೆ ಗೆಲ್ತೀನಿ. ಅಲ್ಲಿವರೆಗೂ ಶೋಕಿನೆಲ್ಲ ಆಚರಿಸಿ, ಯಾಕಂದ್ರೆ ಮುಂದೆ ಶೋಕಾಚರಣೆ ಆಚರಿಸೋ ಟೈಮ್ ಬರುತ್ತೆ. ನೋಡೋಣ ಕೇಸಲ್ಲಿ ನಾವು ಗೆಲ್ತೀವೋ ನೀನ್ ಗೆಲ್ತೀಯೋ ಅಂತ. ನೋಡೇ ಬಿಡೋಣ. ಏ ಮಂಜರಿ, ಎಷ್ಟು ಸಲ ಹೇಳಿದೀನಿ ಅಪ್ಪ ಹೊರಗಡೆ ಹೋಗೋವಾಗ ಕಿತಾಪತಿ ಮಾಡ್ಬೇಡ ಅಂತ. ಬಾಯಿ ಮುಚ್ಕೊಂಡು ಸುಮ್ನೆ ಇರು. ರೀ, ನೀವ್ ಹೊರಡಿ, ಟೈಮ್ ಆಯ್ತು. ಪಪ್ಪ ಬಾಯ್. ಪಪ್ಪ ಬಾಯ್ ಮಗಳೇ. ಬಾಯ್. ಒಂದ್ ನಿಮಿಷ, ಬಾಕ್ಸ್ ತಗೋ, ಅಪ್ಪ ಕೊಟ್ರು.